ಜನಸ್ನೇಹಿ ರಾಜು ಮಾರುತಿ ಪೇಜುಳ್ಳಿ ಇವರ ಆಶ್ರಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಮೇ 12ರಂದು ಮಧ್ಯಾಹ್ನ 2:30ರಿಂದ ಅಳ್ನಾವರದ ಎಪಿಎಂಸಿ ಹತ್ತಿರದ ಬಯಲಿನಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಮುಕ್ತ ನಿಕಾಲಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ರಾಜು ಪೇಜುಳ್ಳಿ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ಸಂಸ್ಕೃತಿ, ಆಚಾರ, ವಿಚಾರ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ದೇಶಿ ಕ್ರೀಡೆ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕುಸ್ತಿಪಟುಗಳಿದ್ದಾರೆ, ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ, ವೇದಿಕೆ ಇಲ್ಲದ ಕಾರಣ ಅವರು ಎಲೆಮರಿಕಾಯಿಯಂತೆ ಉಳಿಯುತ್ತಿದ್ದಾರೆ. ಹೀಗಾಗಿ ಕುಸ್ತಿಪಟುಗಳನ್ನು ಪ್ರೋತ್ಸಾಹಿಸಲು ಒಂದು ದಿನದ ಮುಕ್ತ ನಿಕಾಲಿ ಕುಸ್ತಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಅಂದು ಪಂದ್ಯಾವಳಿಯನ್ನ ಕರ್ನಾಟಕದ ಕೇಸರಿ ಬಿರುದು ಪಡೆದುಕೊಂಡಿರುವ ಅಳ್ನಾವರದ ಶಂಕರ ಹನುಮಂತ ಅಷ್ಟೇಕರ ಚಾಲನೆ ನೀಡಲಿದ್ದು, ಮೈದಾನದ ಪೂಜೆಯನ್ನ ಜಯವಂತ ರಾಮಣ್ಣ ಪೇಜುಳ್ಳಿ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಮರಾಠ ಸಮಾಜ ಗೋಸಾಯಿ ಮಠದ ಶ್ರೀ 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 ಮಂಜುನಾಥ ಭಾರತೀಯ ಸ್ವಾಮೀಜಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್, ಶಾಸಕರಾದ ಆರ್.ವಿ. ದೇಶಪಾಂಡೆ, ವಿಧಾನ ಪರಿಷತ್ ಮಾಜಿ ಸದಸ್ಯ ನಾಗರಾಜ ಚಬ್ಬಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಹಾಗೆಯೇ ಈ ಪಂದ್ಯಾವಳಿ ವೀಕ್ಷಣೆಗೆ ಮುಕ್ತ ಅವಕಾಶವಿದ್ದು, ನಾಡಿನ ಕುಸ್ತಿಪಟುಗಳು, ಕುಸ್ತಿ ಅಭಿಮಾನಿಗಳು, ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಪಂದ್ಯಾವಳಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ನಮ್ಮ ಅಳ್ನಾವರ ತಾಲೂಕು, ಅಳ್ನಾವರ ಪಟ್ಟಣದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದ್ದೀವಿ. ಇದು ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಉಳಿಸುವಂಥ ಒಂದು ಉದ್ದೇಶ ನಮ್ಮದಿದೆ. ಹಾಗಾಗಿ ಇವತ್ತು ವಿದೇಶದಿಂದ ಪೈಲ್ವಾನರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ವಿದೇಶದಿಂದ ಮಿರ್ಜಾ ಇರಾನ್, ಅದೇ ಥರ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ವಿದೇಶದಿಂದ ಮುಬಿನ್ ಅಂಥೇಳಿ ಪೈಲ್ವಾನರು ಬರ್ತಾ ಇದ್ದಾರೆ. ಅದೇ ಥರ ಮಹಾರಾಷ್ಟ್ರ ಕೇಸರಿ ಸಿಕಂದರ್ ಶೇಖ್, ಅದೇ ಥರ ಡಬಲ್ ಮಹಾರಾಷ್ಟ್ರ ಕೇಸರಿ, ಅದೇ ಥರ ಕರ್ನಾಟಕ ಕೇಸರಿ, ಹರಿಯಾಣ, ಪಂಜಾಬ್ ಕೇಸರಿ, ಭಾರತ್ ಕೇಸರಿ ಆದಂಥ ಪೈಲ್ವಾನರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೀನಿಯರ್ ನ್ಯಾಷನಲ್ ಮೆಡಲಿಸ್ಟ್, ಅದೇ ಥರ ನಮ್ಮ ಏಷ್ಯನ್ ಮೆಡಲಿಸ್ಟ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಒಂದು ಉಳಿಸುವಂಥ ವ್ಯವಸ್ಥೆ. ಅದೇ ರೀತಿ ಯುವ ಪೀಳಿಗೆ ಕೆಟ್ಟ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅವರ ದಾರಿಯನ್ನು ತಪ್ಪಿಸಿ ಒಂದು ಒಳ್ಳೆಯ ದಾರಿಯನ್ನು ಹಿಡಿಬೇಕೆನ್ನತಕ್ಕಂಥ ಉದ್ದೇಶದಿಂದ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಮೇ 12ರಂದು ಹೊನಲು ಬೆಳಕಿನ ಒಂದು ದೇಸಿ ಕಲೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ ಶಬ್ಬಿ ಸಾಹೇಬರು ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಸೆಕ್ಯೂರಿಟಿ ಆಫೀಸರ್ ಆದಂಥ ನಮ್ಮ ಪುಣೆಯಿಂದ CME ಡಾಪೋಡಿ ಪುಣೆಯಿಂದ ಪುಷ್ಪೇಂದರ್ ಸಾಹೇಬರು ಬರ್ತಾ ಇದ್ದಾರೆ. ಇದಕ್ಕೆ ಒಲಿಂಪಿಕಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಮಾಜಿ ಪೈಲ್ವಾನರು ಕೂಡ ನಮ್ಮ MR ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಮಾಜಿ ಪೈಲ್ವಾನರಾದಂಥ ಕೃಷ್ಣ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಇದೇ ಥರ ಸಾಕಷ್ಟು ಮಾಜಿ ಪೈಲ್ವಾನರು ಇದಕ್ಕೆ ಮಹಾರಾಷ್ಟ್ರದಿಂದ ಕೂಡ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಎಷ್ಟು ಜನ ಪೈಲ್ವಾನರು? ಇದಕ್ಕೆ 225 ಪೈಲ್ವಾನರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಅದೇ ಥರ ನಮ್ಮ ರಾಜ್ಯದಂಥ ಕರ್ನಾಟಕ, ಹಲವಾರು ರಾಜ್ಯದಿಂದ ಇದಕ್ಕೆ ನಾವು ಮ್ಯಾಚಸ್ಗಳನ್ನು ಫಿಕ್ಸ್ ಮಾಡಿ ಇದಕ್ಕೆ ಮೇ 12ರಂದು ಅವರು ಬರ್ತಾ ಇದ್ದಾರೆ. ಇದಕ್ಕೆ ಮೊದಲನೇ ಕುಸ್ತಿಗಿದೆ. ಇರಾನ್ ವರ್ಸಸ್ ಇಂಡಿಯಾ ಮ್ಯಾಚಸ್ ಇದೆ. ಮಿರ್ಜಾ ಇರಾನ್ ಜೊತೆ ಸಿಕಂದರ್ ಶೇಖ್ನ ಮ್ಯಾಚಸ್ ಇದೆ. 12 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ ನಾವು ಇಟ್ಕೊಂಡಿದ್ದೀವಿ. ಅದೇ ಥರ 8.5 ಲಕ್ಷ, 5.5 ಲಕ್ಷ, 4 ಲಕ್ಷ, 3 ಲಕ್ಷ, ಟೋಟಲಿ 1,20 ಲಕ್ಷ ರೂಪಾಯಿ ಇದಕ್ಕೆ ನಾವು ಬಹುಮಾನವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ನಶಿಸಿ ಹೋಗ್ತಾ ಇದೀವಿ ಕುಸ್ತಿ. ಈಗಿನ ಪೈಲ್ವಾನರು ಯಾಕಂದರೆ ಭಾಳಷ್ಟು ಕಡಿಮೆ ಆಗಿದ್ದಾರೆ. ಈಗ ಇರ್ತಕ್ಕಂಥ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪರಂಪರೆಯನ್ನು ಇವಾಗ ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಡು ಬಂದಂಥ ಪದ್ಧತಿ ಇದೆ. ಇದು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಸಾಕಷ್ಟು ಹಳ್ಳಿಗಳಲ್ಲಿ ಗರಡಿ ಮನೆಗಳಿದ್ವು, ವ್ಯಾಯಾಮ ಶಾಲೆಗಳಿದ್ವು, ಅವೆಲ್ಲ ಬಂದಾಗಿದ್ದಾವೆ. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥವರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ. ಮಾಧ್ಯಮದ ಮುಖಾಂತರ ಬರುವಂಥ 10 ವರ್ಷ 15 ವರ್ಷದ ಒಳಗಡೆ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ವ್ಯಾಯಾಮ ಶಾಲೆಗಳು ಓಪನ್ ಆಗಬೇಕು. ಅದಕ್ಕೆ ಸರ್ಕಾರ ಬೆಂಬಲ ಕೊಡಬೇಕಂಥೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಈಗ ಬರುವಂಥ ಸಮಯಗಳಲ್ಲಿ 5 ವರ್ಷದ ಹಿಂದುಗಡೆ
ಗಿಡದ ಕೆಳಗಡೆ ಕುಂತು ಅಂಗನವಾಡಿಗಳನ್ನು ಶಾಲೆಗಳನ್ನು ನಡೆಸ್ತಾ ಇದ್ದರು. ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಸರ್ಕಾರ ಅಂಗನವಾಡಿಗಳನ್ನು ಓಪನ್ ಮಾಡಿದ್ದಾರೆ. ಅದೇ ಥರ ಈ ವ್ಯಾಯಾಮ ಶಾಲೆಗಳು ಕೂಡ ಎಲ್ಲ ಹಳ್ಳಿಗಳಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಇದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿಯನ್ನು ಸರ್ಕಾರಕ್ಕೆ ಇದಕ್ಕೆ ಬೆಂಬಲ ಕೊಡಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಾಜು ಮಾರುತಿ ಪೇಜೋಳಿ. ಇವತ್ತಿನವರೆಗೂ ನಾನು ಸೇನೆಯಲ್ಲೂ ಕೂಡ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೇಮೆ ಡಾಪುಡಿಯಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ.